ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಸೆಷನಲ್ಲಿ ನಾನು ನಿಮಗೆ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ CTT ಈ ಒಂದು ಅರ್ಜಿಯನ್ನು ಹೇಗೆ ಸಲ್ಲಿಸುವುದು, ಹೇಗೆ ಅಪ್ಲೈ ಮಾಡೋದಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಇಲ್ಲಿ ಮೊಟ್ಟ ಮೊದಲು ನೀವು ಈ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಈ ಒಂದು ಸೈಟ್ಗೆ ವಿಸಿಟ್ ಮಾಡಬೇಕು. ಇಲ್ಲಿ ಏನಪ್ಪ, ಗೂಗಲ್ನಲ್ಲಿ CTT.nic.in ಅಂತ ಟೈಪ್ ಮಾಡಿದ್ರೆ ಈ ಥರದ ಒಂದು ಪೇಜ್ ಓಪನ್ ಆಗುತ್ತೆ. ಓಕೆ, ಇಲ್ಲಿ ನೀವು ನೋಡ್ಬೋದು ಹೋಮ್ ಪೇಜ್ನಲ್ಲಿ. ಇಲ್ಲಿ ನಿಮಗೆ ಅಪ್ಲೈ ಮಾಡೋಕ್ಕೆ ಇಲ್ಲಿ ಕೂಡ ಲಿಂಕ್ ಇದೆ. ಮತ್ತು ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿದರೆ ಇಲ್ಲಿ ಕೆಳಗಡೆ ನಿಮಗೆ ಇಲ್ಲಿ ಕ್ಯಾಂಡಿಡೇಟ್ ಆ್ಯಕ್ಟಿವಿಟಿ ಅಪ್ಲೈ ಫಾರ್ CTT ಓಕೆ ಒಂದು ಲಿಂಕ್ ಸಿಗುತ್ತೆ. ಇಲ್ಲಿ ಅಪ್ಲೈ ಮಾಡ್ಬೋದು. ಇಲ್ಲಿ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನೀವು ಒಂದು ವಿಶೇಷ ಸೂಚನೆ ನಿಮಗೆ, ಇಲ್ಲಿ ಇನ್ಫಾರ್ಮೇಷನ್ ಬುಲೆಟಿನ್ CTT ಇದೊಂದು ಈ ಒಂದು ಅಡ್ವರ್ಟೈಸ್ಮೆಂಟನ್ನು, ಈ ಅಧಿಸೂಚನೆಯನ್ನು ಸಂಪೂರ್ಣವಾಗಿ ಓದಿಕೊಂಡು ಓಕೆ ನೀವು ಇಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸತಕ್ಕದ್ದು. ಓಕೆ, ಮೊಟ್ಟ ಮೊದಲು ನೀವು ಒಂದು ಸೂಚನೆಗಳನ್ನು ಓದಿಕೊಂಡು ಈ ಒಂದು ಅರ್ಜಿಯನ್ನು ತುಂಬಿ ಇಲ್ಲಿ ಅಪ್ಲೈ ಫಾರ್ CTT ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ನೆಕ್ಸ್ಟ್ ಒಂದು ನ್ಯೂ ಪೇಜ್ ಓಪನ್ ಆಗುತ್ತೆ. ನೋಡಿ, ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಈ ಥರದ ಒಂದು ಪೇಜ್ ಓಪನ್ ಆಗುತ್ತೆ. ಓಕೆ, ಸ್ಟೆಪ್ಸ್ ಟು ಅಪ್ಲೈ ಆನ್ಲೈನ್. ಓಕೆ, ಇಲ್ಲಿ ನೋಡಿ, ಓನ್ಲಿ ರಿಜಿಸ್ಟರ್ಡ್ ಕ್ಯಾಂಡಿಡೇಟ್ ಸೈನ್ ಇನ್ CTT ಡಿಸೆಂಬರ್ 2022. ಈಗ ಆಲ್ರೆಡಿ ಯಾರು ರಿಜಿಸ್ಟರ್ ಆಗಿದ್ದಾರಲ್ಲ ಅವರು ಅಪ್ಲಿಕೇಶನ್ ನಂಬರ್ ಮತ್ತು ಪಾಸ್ವರ್ಡ್ ಮತ್ತು ಈ ಒಂದು ಸೆಕ್ಯೂರಿಟಿ ಪಿನ್ನನ್ನು ಇಲ್ಲಿ ಫಿಲ್ ಮಾಡಿ ಸೈನ್ ಇನ್ ಆಗಬೇಕು. ಓಕೆ, ಇನ್ನೂ ಯಾರು ರಿಜಿಸ್ಟರ್ ಆಗಿಲ್ಲ ಅವರಿಗೆ ಇಲ್ಲಿ ರಿಜಿಸ್ಟರನ್ನು ಹೇಗೆ ಮಾಡೋದಂತ ಇಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋವನ್ನು ತಪ್ಪದೆ ಕೊನೆ ತನಕ ನೋಡಿ. ಓಕೆ, ಸ್ಟೆಪ್ ಬೈ ಸ್ಟೆಪ್ ಒಂದು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಓಕೆ, ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತ ನೀವು ನೋಡ್ಬೋದು. ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತ ಒಂದು ಲಿಂಕ್ ಸಿಗುತ್ತೆ. ಇಲ್ಲಿ ನೀವು ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ನೆಕ್ಸ್ಟು ಈ ಥರದ ಒಂದು ಪೇಜ್ ಓಪನ್ ಆಗುತ್ತೆ. ಓಕೆ, ನೋಡಿ ಇಲ್ಲಿ ಡೌನ್ಲೋಡ್ ಇನ್ಫಾರ್ಮೇಷನ್ ಬುಲೆಟಿನ್ ಇಲ್ಲಿ ಕೂಡ ನೀವು ಡೌನ್ಲೋಡ್ ಮಾಡಿಕೊಂಡು ನೋಡ್ಬೋದು, ನೀವು ಸೂಚನೆಗಳನ್ನು ಓದ್ಕೋಬೋದು. ಓಕೆ, ಇಲ್ಲಿ ಕೆಳಗಡೆ ಈ ಎಲ್ಲ ಒಂದು ಇನ್ಫಾರ್ಮೇಷನ್ಗಳನ್ನು ನೀವು ಓದ್ಕೋಬೋದು ಇಲ್ಲಿ. ಓಕೆ, ಇಲ್ಲಿ ನೋಡಿ ಎಕ್ಸಾಮಿನೇಷನ್ ಫೀಸ್ ಬಗ್ಗೆ ಕೊಟ್ಟಿದ್ದಾರೆ. ಜನರಲ್ ಕ್ಯಾಂಡಿಡೇಟು 1000 rupees ಫಾರ್ ಪೇಪರ್ 1 or 2 ಅಂತ ಎರಡೂ ಪೇಪರ್ಗೆ ಅಪ್ಲೈ ಮಾಡಿದ್ರೆ 1200. ಓಕೆ, ಫಾರ್ SC ST ಆ್ಯಂಡ್ ಡಿಫ್ರೆಂಟ್ಲಿ ಏಬಲ್ಡ್ ಪರ್ಸನ್ದವರಿಗೆ ಪೇಪರ್ 1 or 2 500 ರೂಪಾಯಿ, ಬೋತ್ ಪೇಪರ್ 600 ರೂಪಾಯಿ. ಓಕೆ, ಇಲ್ಲಿ ನೀವು ಈ ಫೀಯನ್ನು ಬೈ ಡೆಬಿಟ್ ಕಾರ್ಡ್ ಆರ್ ಕ್ರೆಡಿಟ್ ಕಾರ್ಡ್ ಆರ್ ಬೈ ಇಂಟರ್ನೆಟ್ ಬ್ಯಾಂಕಿಂಗ್ ಥ್ರೂ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡ್ಬೋದು. ಓಕೆ, ಇಲ್ಲಿ ಕೆಳಗಡೆ ಒಂದು ಸ್ಟೆಪ್ಸ್ ಕೊಟ್ಟಿದ್ದಾರೆ ಹೇಗೆ ಅಪ್ಲೈ ಮಾಡೋದಂತ. ಮತ್ತು ಇಲ್ಲಿ ಇನ್ನೊಂದು ವಿಶೇಷ ಸೂಚನೆ ಏನಂದರೆ ಫೋಟೋ ಅಪ್ಲೋಡ್ ಆ್ಯಂಡ್ ಸಿಗ್ನೇಚರ್ ಅಪ್ಲೋಡ್. ಇಲ್ಲಿ ನೀವು ನೋಡ್ಬೋದು, ಒಂದು ನಿಮ್ಮದು ಫೋಟೋ ಇಮೇಜ್ ಎಷ್ಟು KB ಇರಬೇಕು, 10 KBದಿಂದ 100 KB ಒಳಗೆ ಇರಬೇಕು. ಮತ್ತು ಸಿಗ್ನೇಚರ್ ಇಮೇಜ್ದು 3 KB to 30 KB ಇರಬೇಕು. ಮತ್ತು ಇಮೇಜ್ ಡೈಮೆನ್ಷನ್ ಸೈಜ್ ಇಲ್ಲಿ ಸೈಜ್ ಕೊಟ್ಟಿದ್ದಾರೆ, ನೀವು ನೋಡ್ಕೋಬೋದು. ಇವೆಲ್ಲ ಒಂದು ಸೈಜ್ಗಳನ್ನು ನೋಡಿಕೊಂಡು ನಿಮ್ಮದು ಒಂದು JPG ಫಾರ್ಮ್ಯಾಟ್ನಲ್ಲಿ ಇವು ಫೋಟೋಗ್ರಾಫ್ ಮತ್ತು ಸಿಗ್ನೇಚರನ್ನು ಒಂದು ತೆಗೆದಿಟ್ಟುಕೊಳ್ಳುವುದು ಉತ್ತಮ. ಯಾವಾಗ ನೀವು ಒಂದು ಆನ್ಲೈನ್ ಅರ್ಜಿ ತುಂಬೋಕ್ಕಿಂತ ಮುಂಚೆ. ಓಕೆ, ಇಲ್ಲಿ ನೆಕ್ಸ್ಟ್ ಏನಿದೆ, ಇಲ್ಲಿ ಒಂದು ವಿಶೇಷ ಸೂಚನೆ ಕೊಟ್ಟಿದ್ದಾರೆ. ಕ್ಯಾಂಡಿಡೇಟ್ ಪರ್ಟಿಕ್ಯುಲರ್ಸ್ ಕ್ಯಾನ್ ಬಿ ಎಡಿಟೆಡ್ ಟಿಲ್ ದ ಪೇಮೆಂಟ್ ಆಫ್ ಫೀಸ್ ಹ್ಯಾಸ್ ನಾಟ್ ಬಿನ್ ಮೇಡ್. ಪೇಮೆಂಟ್ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಏನಾದರೂ ಎಡಿಟ್ ಮಾಡೋದಿದ್ರೆ ಅಷ್ಟೇ ಎಡಿಟ್ ಮಾಡ್ಲಿಕ್ಕೆ ಬರ್ತೈತಿ. ಮುಂದೆ ಪೇಮೆಂಟ್ ಆದಮೇಲೆ ಅದು ನಿಮಗೆ ಎಡಿಟ್ ಮಾಡ್ಲಿಕ್ಕೆ ಬರೋಲ್ಲ. ಕ್ಯಾಂಡಿಡೇಟ್ ಕ್ಯಾನ್ ನಾಟ್ ಬಿ ಎಡಿಟೆಡ್ ಆ್ಯಟ್ ದಿಸ್ ಸ್ಟೇಜ್. ಅಂದರೆ ಒನ್ಸ್ ದ ಪೇಮೆಂಟ್ ಹ್ಯಾಸ್ ಬಿನ್ ಮೇಡ್, ಪೇಮೆಂಟ್ ಆಯ್ತಂದ್ರೆ ಎಡಿಟ್ ಮಾಡ್ಲಿಕ್ಕೆ ಬರೋಂಗಿಲ್ಲ. ನೆಕ್ಸ್ಟ್, corrections can be done only during the period in which online correction will be allowed as per the given schedule.
ಅವರೇ ಮುಂದೆ ಒಂದು ಆನ್ಲೈನ್ ಕರೆಕ್ಷನ್ ಮಾಡ್ಲಿಕ್ಕೆ ಏನರ ಒಂದು ಅಲೌ ಮಾಡಿದ್ರಂದ್ರೆ ಆ ಟೈಮ್ನಾಗ ನೀವು ಮಾಡ್ಬೋದು, ಅವಾಗಷ್ಟೇ ಮಾಡ್ಬೋದು. ನೋ ಚೇಂಜ್ ವಿಲ್ ಬಿ ಅಕ್ಸೆಪ್ಟೆಡ್ ಥ್ರೂ ಆಫ್ಲೈನ್ ಮೋಡ್ ಥ್ರೂ ಫ್ಯಾಕ್ಸ್ ಆರ್ ಅಪ್ಲಿಕೇಶನ್ ಆರ್ ಬೈ ಇಮೇಲ್ ETC. ಓಕೆ, ಇದ್ರ ಬಿಟ್ಟು ಯಾವುದೇ ಒಂದು ಮುಖಾಂತರ ಯಾವುದೇ ಒಂದು ವಿಧಾನದಲ್ಲಿ ನೀವು ಆಫ್ಲೈನ್ ಮೋಡ್ನಲ್ಲಿ ಅಥವಾ ಇಲ್ಲಿ ಒಂದು ಚೇಂಜ್ ಮಾಡೋಂಗಿಲ್ಲ. ಇಲ್ಲಷ್ಟೇ, ಇಲ್ಲೇನಂದ್ರೆ ಕರೆಕ್ಷನ್ಸ್ ಕ್ಯಾನ್ ಬಿ ಮೇಡ್ ಓನ್ಲಿ ಡ್ಯೂರಿಂಗ್ ದ ಪೀರಿಯಡ್ ಇನ್ ವಿಚ್ ಆನ್ಲೈನ್ ಕರೆಕ್ಷನ್ ವಿಲ್ ಬಿ ಅಲೌಡ್. ಯಾವಾಗ ಆನ್ಲೈನ್ ಕರೆಕ್ಷನ್ ಮಾಡ್ಲಿಕ್ಕೆ ಅಲೋ ಮಾಡ್ತಾರಲ್ಲ ಆ ಶೆಡ್ಯೂಲ್ನಾಗ ಅಷ್ಟೇ ನೀವು ಒಂದು ಕರೆಕ್ಷನ್ ಮಾಡತಕ್ಕದ್ದು. ಓಕೆ, ಬೆಟರ್ ನೀವು ಒಂದು ಎಕ್ಸಾಮ್ ಫಾರ್ಮನ್ನು ತಪ್ಪದೇ ತುಂಬಿ, ಮುಂದೆ ನಿಮಗಿದು ಪ್ರಾಬ್ಲಮೇ ಆಗೋಲ್ಲ. ಯಾಕಂದ್ರೆ ಹೀಗೆ ಒಂದು ವ್ಯವಸ್ಥಿತವಾಗಿ ಎಲ್ಲ ಒಂದು ಮಾಹಿತಿಗಳನ್ನು ಇನ್ಸ್ಟ್ರಕ್ಷನ್ಸ್ಗಳನ್ನು ಚೆನ್ನಾಗಿ ಓದಿಕೊಂಡು ನೀವು ಒಂದು ಅರ್ಜಿಯನ್ನು ಸಲ್ಲಿಸಿದ್ರೆ ಅಂದ್ರೆ ನಿಮಗೆ ಇದೊಂದು ಮುಂದೆ ಪ್ರಾಬ್ಲಮೇ ಆಗೋಲ್ಲ. ಓಕೆ, ಒಂದು ಕರೆಕ್ಷನ್ ಮಾಡೋ ಒಂದು ಪ್ರಾಬ್ಲಮೇ ಬರುವುದಿಲ್ಲ. ಓಕೆ, ಇಲ್ಲಿ ಕೆಳಗಡೆ ಎಲ್ಲ ಒಂದು ನೆಕ್ಸ್ಟ್ ಪೇಮೆಂಟ್ ಆದಮೇಲೆ ಇಲ್ಲಿ ಕನ್ಫರ್ಮೇಷನ್ ಪೇಜ್ ಅಂತ ಇಲ್ಲಿ ಒಂದು ಕನ್ಫರ್ಮೇಷನ್ ಪೇಜ್ ಸಿಗುತ್ತೆ, ಅಲ್ಲಿ ಕಂಪ್ಲೀಟ್ ಮಾಡಿದ್ರೆ ಮುಗೀತು. ಓಕೆ, ಇಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ಕ್ಲಿಕ್, ಓಕೆ, ಇಲ್ಲಿ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಕ್ಲಿಕ್ ಹಿಯರ್ ಟು ಪ್ರೊಸೀಡ್ ಮಾಡಬೇಕು. ಓಕೆ, ಈಗ ಇಲ್ಲಿ ಕ್ಲಿಕ್ ಮಾಡೋಣ. ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ಥರದ ಒಂದು ಪೇಜ್ ಓಪನ್ ಆಗುತ್ತೆ ನೋಡಿ. ಹೋಮ್, ಪರ್ಸ್ನಲ್ ಡೀಟೇಲ್ಸ್, ಓಕೆ, ಪ್ರೆಸೆಂಟ್ ಅಡ್ರೆಸ್ ಮತ್ತು ಪರ್ಮನೆಂಟ್ ಅಡ್ರೆಸ್ ಮತ್ತು ಚೂಸ್ ಪಾಸ್ವರ್ಡ್, ಸೆಕ್ಯೂರಿಟಿ ಪಿನ್, ಇದೆಲ್ಲ ಆದಮೇಲೆ ನಿಮಗೆ ಸಬ್ಮಿಟ್ ಅಂತ ಬಟನ್ ಮಾಡಬೇಕು. ಇದು ಮಾಡಿದ್ಮೇಲೆ ನಿಮಗೆ ರಿಜಿಸ್ಟ್ರೇಷನ್ ಪೂರ್ಣ ಆಗುತ್ತೆ. ಓಕೆ, ಇಲ್ಲಿ ನೋಡಿ ನಿಮಗೆ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಇಲ್ಲಿ ಮೊದಲು ಪರ್ಸ್ನಲ್ ಡೀಟೇಲ್ಸ್, ಇಲ್ಲಿ ನೀವು ನೋಡ್ಬೋದು ಕ್ಯಾಂಡಿಡೇಟ್ಸ್ ನೇಮ್, ನಿಮ್ಮದು ನೇಮ್, ನಿಮ್ಮ ಅಭ್ಯರ್ಥಿ ಹೆಸರು, ಫಾದರ್ ನೇಮ್, ಮದರ್ ನೇಮ್, ಡೇಟ್ ಆಫ್ ಬರ್ತ್ ಚೂಸ್ ಮಾಡ್ಕೋಬೇಕಿಲ್ಲಿ. ಓಕೆ, ಡೇಟ್, ಮಂತ್, ಇಯರ್, ಜೆಂಡರ್, ಓಕೆ, ಜೆಂಡರ್, ಐಡೆಂಟಿಟಿ ಟೈಪ್, ಓಕೆ, ಇಲ್ಲಿ ಜೆಂಡರ್ ಚೂಸ್ ಮಾಡ್ಕೋಬೇಕು. ಓಕೆ, ಐಡೆಂಟಿಟಿ ಟೈಪ್, ಇಲ್ಲಿ ನೀವು ಒಂದು ID ಕಾರ್ಡನ್ನು ಯಾವ್ದು ಬೇಕಾದರೂ ಚೂಸ್ ಮಾಡ್ಕೋಬೋದು. ನಿಮ್ಮ ಹತ್ರ ಯಾವುದಿದೆಯಲ್ಲ ಅದನ್ನು ಚೂಸ್ ಮಾಡ್ಕೋಬೋದು. ಈಗ ಇಲ್ಲಿ ಈಗ ವೋಟರ್ ID ಇದೆ. ಈ ವೋಟರ್ ID ಅಥವಾ ಬ್ಯಾಂಕ್ ಪಾಸ್ಬುಕ್ ಅಥವಾ ರೇಷನ್ ಕಾರ್ಡ್ ಅಥವಾ ಎನಿ ವ್ಯಾಲಿಡ್ ಅದರ್ ಗೌರ್ಮೆಂಟ್ ಐಡೆಂಟಿಟಿ ವಿತ್ ಫೋಟೋಗ್ರಾಫ್. ಓಕೆ, ಈಗ ಇಲ್ಲಿ ವೋಟರ್ ID ಅಂತ ಹೊಡೆದ್ರೆ ಇಲ್ಲಿ ನೋಡಿ, ಇಲ್ಲಿ ಎಂಟರ್ ವೋಟರ್ ID ನಂಬರ್, ಇಲ್ಲಿ ನೀವು ಯಾವುದು ಚೂಸ್ ಮಾಡ್ತಿರಲ್ಲ ಆ ಥರದಲ್ಲಿ ಆ ನಮ್ಮ ID ನಂಬರನ್ನು ಫಿಲಪ್ ಮಾಡಬೇಕು. ಓಕೆ, ನೆಕ್ಸ್ಟು ಇಲ್ಲಿ ಪ್ರೆಸೆಂಟ್ ಅಡ್ರೆಸ್ನಲ್ಲಿ ಏನು ಮಾಡಬೇಕು, ಇಲ್ಲಿ ನಿಮ್ಮದು ನೇಮು, ಓಕೆ, ಮತ್ತು ಇದು ಆಪ್ಷನಲ್ ಇದೆ. ಆದ್ರೂ ಒಂದು ನಿಮ್ಮ ಸಬ್ ಲೊಕ್ಯಾಲಿಟಿ, ನೀವು ಈಗ ಸಿಟಿಯಲ್ಲಿದ್ದರೆ, ಒಂದು ಪಟ್ಟಣದಲ್ಲಿದ್ದರೆ ನಿಮ್ಮಲ್ಲಿ ಒಂದು ಏರಿಯಾ ವೈಸ್, ಈಗ ಸಿಟಿದವ್ರಿಗೆ ಇದೊಂದು ಹೆಚ್ಚು ಉಪಯೋಗ ಆಗುತ್ತೆ. ಯಾಕಂದರೆ ಸಿಟಿಯಲ್ಲಿ ಏರಿಯಾ ವೈಸ್ ಇರುತ್ತಲ್ಲ, ಏರಿಯಾ, ಕಾಲನಿ, ಬ್ಲಾಕ್, ಹೀಗೆ ಅವ್ರಿಗೆ ಯೂಸ್ ಆಗುತ್ತೆ. ಇಲ್ಲಿ ಲೊಕ್ಯಾಲಿಟಿ ಅಂದರೆ ನಿಮ್ಮದು ಒಂದು ಊರು, ಒಂದು ಏರಿಯಾ ಹೆಸರು ಇಲ್ಲಿ ಇದು ಮಾಡ್ಬೋದು. ನಿಮ್ಮ ಒಂದು ಊರಿನ ಹೆಸರು ಇಲ್ಲಿ ಫಿಲ್ ಮಾಡ್ಬೋದು. ಕಂಟ್ರಿ, ಇಲ್ಲಿ ಕಂಟ್ರಿ ಚೂಸ್ ಮಾಡ್ಕೋಬೇಕು, ಇಂಡಿಯಾ. ಓಕೆ, ನೆಕ್ಸ್ಟ್ ನಿಮ್ಮ ಸ್ಟೇಟ್ ಯಾವುದಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ನೀವು ಈಗ ಕರ್ನಾಟಕದವರಿದ್ದರೆ ಕರ್ನಾಟಕ ಅಂತ ಚೂಸ್ ಮಾಡ್ಕೋಬೇಕು. ನಿಮ್ಮ ಡಿಸ್ಟಿಕ್ ಯಾವುದಿದೆಯಲ್ಲ ಆ ಡಿಸ್ಟಿಕ್ಕನ್ನು ಇಲ್ಲಿ ಚೂಸ್ ಮಾಡ್ಕೋಬೇಕು ನೀವು. ಓಕೆ, ನಿಮ್ಮ ಡಿಸ್ಟಿಕ್ಕನ್ನು ಚೂಸ್ ಮಾಡಿ. ನೆಕ್ಸ್ಟ್ ಈಗ ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಬೆಳಗಾಂ ಅಂತ ಚೂಸ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ಪಿನ್ ಕೋಡ್, ಇಮೇಲ್ ಅಡ್ರೆಸ್, ಓಕೆ, ಇಮೇಲ್ ಅಡ್ರೆಸ್, ಕನ್ಫರ್ಮ್ ಇಮೇಲ್ ಅಡ್ರೆಸ್ ಮತ್ತೊಮ್ಮೆ ಎಂಟರ್ ಮಾಡಬೇಕಿಲ್ಲಿ. ಓಕೆ, ನೆಕ್ಸ್ಟ್ ನಿಮ್ಮ ಮೊಬೈಲ್ ನಂಬರ್ ಫಿಲಪ್ ಮಾಡಬೇಕಿಲ್ಲಿ. ನೆಕ್ಸ್ಟ್ ಎಂಟರ್ ಕನ್ಫರ್ಮ್ ಮೊಬೈಲ್ ನಂಬರ್, ಅಂದರೆ ನಿಮ್ಮ ಮೊಬೈಲ್ ನಂಬರನ್ನು ಕನ್ಫರ್ಮ್ ಮಾಡ್ಕೋಬೇಕು. ನಿಮಗೆ ಇಲ್ಲಿ ವಿಶೇಷ ಸೂಚನೆ, ಇಮೇಲ್ ಅಡ್ರೆಸ್ ಮತ್ತು ಈ ಮೊಬೈಲ್ ನಂಬರನ್ನು ಆ್ಯಕ್ಯುರೇಟಾಗಿ ಫಿಲಪ್ ಮಾಡತಕ್ಕದ್ದು, ತಪ್ಪಂಗಿಲ್ಲ. ಯಾಕಂದರೆ ನಿಮ್ಮದು ಮುಂದೊಂದು ಇದು ಏನಾದರೂ ಒಂದು ಮಾಹಿತಿ ನಿಮಗೆ ಸಿಗೋದಿತ್ತಂದ್ರೆ ಬೈ ಇಮೇಲ್ ಅವ್ರ ಮೊಬೈಲ್ ಥ್ರೂನೇ ಸಿಗ್ತೈತಿ. ಯಾಕಂದ್ರೆ ಇದು ಮೊಬೈಲ್ ನಂಬರ್ ಮತ್ತು ಇಮೇಲ್ ಅಡ್ರೆಸ್ ಇಲ್ಲಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇಲ್ಲಿ ಇಮೇಲ್ ಅಡ್ರೆಸ್ಸನ್ನು ಮೊಬೈಲ್ ನಂಬರನ್ನು ತಪ್ಪದೇ ಫಿಲ್ ಮಾಡಬೇಕು. ಓಕೆ,
ನೆಕ್ಸ್ಟ್ ಇಲ್ಲಿ ಆಪ್ಷನಲ್ ಇದೆ, ನಿಮ್ಮದು ಲ್ಯಾಂಡ್ಲೈನ್ ನಂಬರ್ ಇದ್ದರೆ ಓಕೆ, ಆರ್ ಎನಿ ಅದರ್ ಕಾಂಟ್ಯಾಕ್ಟ್ ನಂಬರ್ ಇದು ಆಪ್ಷನಲ್ ಇದೆ. ನೀವು ನಿಮಗೆ ಇಚ್ಛೆ ಇದ್ದರೆ ನೀವು ಫಿಲ್ ಮಾಡ್ಬೋದು, ಇಲ್ಲ ಹಾಗೆ ಬಿಡ್ಬೋದು ಓಕೆ. ಆಪ್ಷನಲ್ ಇದೆ ಅದು ಆಪ್ಷನ್ ಓಕೆ. ನೆಕ್ಸ್ಟ್ ಪರ್ಮನೆಂಟ್ ಅಡ್ರೆಸ್. ಇಲ್ಲಿ ಪರ್ಮನೆಂಟ್ ಅಡ್ರೆಸ್ನಲ್ಲಿ ಸೇಮ್ ಆ್ಯಸ್ ಪ್ರೆಸೆಂಟ್ ಅಡ್ರೆಸ್, ನಿಮ್ಮದು ಅಡ್ರೆಸ್ ಸೇಮ್ ಇದ್ದರೆ ಇಲ್ಲಿ ಚೆಕ್ ಬಾಕ್ಸ್ನಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಮತ್ತೆ ಇದೆಲ್ಲ ಫಿಲ್ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಇಲ್ಲ ಅಂದರೆ ನೋಡಿ ಇಲ್ಲಿ ಈಗ ನಾನು ಇಲ್ಲಿ ಚೆಕ್ ಬಾಕ್ಸ್ನಲ್ಲಿ ಕ್ಲಿಕ್ ಮಾಡಿದ್ರೆ ಇದು ಏನಾಗುತ್ತೆ, ಇಲ್ಲಿ ನೀವು ಆಟೋಮೆಟಿಕ್ಕಾಗಿ ತೊಗೊಂಡ್ಬಿಡುತ್ತೆ ಓಕೆ. ಇಲ್ಲಿ ನಿಮಗೆ ಫಿಲ್ ಮಾಡುವ ಅಗತ್ಯನೇ ಬರೋದಿಲ್ಲ. ಇಲ್ಲ ಅಂದರೆ ನೀವು ಒಂದು ಪ್ರೆಸೆಂಟ್ ಅಡ್ರೆಸ್ ಬೇರೆ ಇದ್ದರೆ ಮತ್ತು ಪರ್ಮನೆಂಟ್ ಅಡ್ರೆಸ್ ಬೇರೆ ಇದ್ದರೆ ನೀವು ಇಲ್ಲಿ ಬೇರೆ ಬೇರೆ ತುಂಬಬಹುದು ಓಕೆ. ಸೇಮ್ ಇದ್ದರೆ ಇಲ್ಲಿ ಸೇಮ್ ಅಂತ ಟೈಪ್ ಮಾಡಿ ಚೆಕ್ ಬಾಕ್ಸ್ನಲ್ಲಿ ಕ್ಲಿಕ್ ಮಾಡಿ ಆಟೋಮೆಟಿಕ್ಕಾಗಿ ಪ್ರೆಸೆಂಟ್ ಆ್ಯಂಡ್ ಪರ್ಮನೆಂಟ್ ಅಡ್ರೆಸ್ ಸೇಮ್ ಆಗಿ ಸೇವ್ ಆಗುತ್ತೆ ಓಕೆ. ನೆಕ್ಸ್ಟ್ ಇಲ್ಲಿ ಪಾಸ್ವರ್ಡ್ ನೋಡಿರಿ, ಇಲ್ಲಿ ಪಾಸ್ವರ್ಡ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪಾಸ್ವರ್ಡ್ನಲ್ಲಿ ಏನು ಬೇಕು, ಪಾಸ್ವರ್ಡ್ ಮಸ್ಟ್ ಬಿ 8 to 13 ನೋಡ್ರಿ ಇಲ್ಲಿ 1 ಮಿನಿಟ್. ಪಾಸ್ವರ್ಡ್ 8 ರಿಂದ 13 ಒಂದು ಕ್ಯಾರೆಕ್ಟರ್ನಲ್ಲಿರಬೇಕು. ಅದರಲ್ಲಿ ಅಟ್ಲೀಸ್ಟ್ ಒಂದು ಅಪ್ಪರ್ ಕೇಸ್ ಇರಬೇಕು, ಒಂದು ಲೋವರ್ ಕೇಸ್ ಇರಬೇಕು, ಮತ್ತು ಅಟ್ಲೀಸ್ಟ್ ಒಂದು ನ್ಯೂಮೆರಿಕ್ ವ್ಯಾಲ್ಯೂ ಇರಬೇಕು, ಅಂದರೆ ನಂಬರಿಂಗ್ ಇರಬೇಕು. ಮತ್ತು ಪಾಸ್ವರ್ಡ್ ಅಟ್ಲೀಸ್ಟ್ ಈ ಒಂದು ಸಿಂಬಾಲ್ಗಳನ್ನು ಹೊಂದಿರಬೇಕು ಓಕೆ. ಇಲ್ಲಿ ನೋಡಿ ನೀವು ನೋಡ್ಬೋದು ಚೆನ್ನಾಗಿ ಓಕೆ. ನೋಡಿರಿ 8 to 13 ಅಟ್ಲೀಸ್ಟ್ ಅಪ್ಪರ್ ಕೇಸ್, ಲೋವರ್ ಕೇಸ್, ನ್ಯೂಮೆರಿಕ್ ವ್ಯಾಲ್ಯೂ ಮತ್ತು ಈ ಸಿಂಬಾಲ್ಗಳನ್ನು ಯೂಸ್ ಮಾಡಬೇಕು. ಈ ಫಾರ್ ಎಕ್ಸಾಂಪಲ್ ನಿಮಗೇನು ಈ ಒಂದು ಹೆಸರು ರಾಮ್ ಓಕೆ. ರಾಮ್ ಅಂತ ಇರ್ತಾರೆ, ನೀವೇನು ಮಾಡಬೇಕಿಲ್ಲಿ ಆರ್ ಕ್ಯಾಪಿಟಲ್ ತೊಗೊಂಡು ನೆಕ್ಸ್ಟ್ ಇವು ಸ್ಮಾಲ್ ತೊಗೋಬೇಕು ರಾಮ್ ಓಕೆ. ನೆಕ್ಸ್ಟ್ ಇಲ್ಲಿ ನೀವು ಒಂದು ಕೀ ಒಂದು ಯಾವುದಾದ್ರೂ ನಂಬರ್, ಈಗ 1 2 3 ಓಕೆ 1 2 3 ಹೀಗೆ 1 2 3 ಮಾಡಿ ನೆಕ್ಸ್ಟು ಇದು ಹ್ಯಾಶ್ ಅಥವಾ ಓಕೆ ಆರ್ ಡಾಲರ್ ಈ ಒಂದು ಸಿಂಬಾಲ್ಗಳನ್ನು ಯೂಸ್ ಮಾಡತಕ್ಕದ್ದು. ಮಿನಿಮಮ್ ನಿಮ್ಮದು 8 ಕ್ಯಾರೆಕ್ಟರ್ದು ಇರಬೇಕಿದು ಓಕೆ. ಹೀಗೆ ಎಲ್ಲ ಒಂದೊಂದು ಈ ಒಂದು ಅಲ್ಫಾ ಕ್ಯಾರೆಕ್ಟರ್ಗಳನ್ನು ಯೂಸ್ ಮಾಡಿಕೊಂಡು ಇಲ್ಲಿ ನಿಮ್ಮದು ಪಾಸ್ವರ್ಡನ್ನು ಚೂಸ್ ಮಾಡ್ತಕ್ಕದ್ದು ಓಕೆ. ಇಲ್ಲಿ ಕನ್ಫರ್ಮ್ ಪಾಸ್ವರ್ಡ್ ಮಾಡ್ಕೋಬೇಕು ಓಕೆ. ನೆಕ್ಸ್ಟ್ ಇಲ್ಲಿ ಸೆಕ್ಯೂರಿಟಿ ಕ್ವಶನ್ ಅಂತ ಬರುತ್ತೆ. ಇಲ್ಲಿ ನಿಮ್ಮದು ಸೆಕ್ಯೂರಿಟಿ ಕ್ವಶನ್ದು ನೋಡಿ ಇಲ್ಲಿ, ವಿಚ್ ಈಸ್ ದ ವೆಬ್ಸೈಟ್ ಯು ರೇರ್ಲಿ ವಿಸಿಟ್, ವಾಟ್ ಈಸ್ ದ ನೇಮ್ ಆಫ್ ಯುವರ್ ಫಸ್ಟ್ ಸ್ಕೂಲ್, ಅಥವಾ ವಿಚ್ ಈಸ್ ಯುವರ್ ಫೇವ್ರೇಟ್ ಬುಕ್ ಆ್ಯಂಡ್ ಯುವರ್ ನೇಬರ್ಸ್ ಪೆಟ್ ನೇಮ ಆ್ಯಂಡ್ ವಾಟ್ ಈಸ್ ಯುವರ್ ರಿಜಿಸ್ಟ್ರೇಷನ್ ನಂಬರ್ ಆಫ್ ಯುವರ್ ಫಸ್ಟ್ ವೆಹಿಕಲ್. ಇಲ್ಲಿ ನೀವು ಯಾವುದಾದ್ರೂ ಒಂದು ಚೂಸ್ ಮಾಡಬೇಕು. ಈಗ ನೋಡಿ, ಈಗ ವಿಚ್ ಈಸ್ ಯುವರ್ ಫೇವ್ರೇಟ್ ಬುಕ್, ಇಲ್ಲಿ ವಿಚ್ ಈಸ್ ಯುವರ್ ಫೇವ್ರೇಟ್ ಬುಕ್ ಅಂತ ಟ್ಯಾಪ್ ಮಾಡಿದ್ಮೇಲೆ ಇಲ್ಲಿ ನೋಡ್ಬೋದು, ಫಾರ್ ಸೆಕ್ಯೂರಿಟಿ ಆಫ್ ಯುವರ್ ಲಾಗಿನ್ ಅಕೌಂಟ್ ಪ್ಲೀಸ್ ಚೂಸ್ ಅ ಸೆಕ್ಯೂರಿಟಿ ಕ್ವಶನ್ ಆ್ಯಂಡ್ ಗಿವ್ ಆ್ಯನ್ ಆನ್ಸರ್ ಓನ್ಲಿ ಯು ನೋ. ವಿ ಆಸ್ಕ್ ಯು ದಿಸ್ ಕ್ವಶನ್ ಇನ್ ಕೇಸ್ ಯು ಫಾರ್ಗೆಟ್ ಯುವರ್ ಪಾಸ್ವರ್ಡ್ ಆ್ಯಂಡ್ ಆಲ್ಸೋ ಇಫ್ ವಿ ನೀಡ್ ಟು ವೆರಿಫೈ ಯುವರ್ ಐಡೆಂಟಿಟಿ ಓಕೆ. ಅಂದರೆ ಇದು ಮುಂದೆ ನಿಮ್ಗೆ ಒಂದು ಪಾಸ್ವರ್ಡ್ ನಿಮಗೆ ನೆನಪಾರಿದ್ರೆ ಅದನ್ನು ಒಂದು ಫಾರ್ಗಟ್ ಪಾಸ್ವರ್ಡ್ ಮಾಡಲಿಕ್ಕೆ, ಒಂದು ಪಾಸ್ವರ್ಡನ್ನು ರಿಕವರ್ ಮಾಡಲಿಕ್ಕೆ ಈ ಒಂದು ಸೆಕ್ಯೂರಿಟಿ ಕ್ವಶನ್ ಯೂಸ್ ಆಗುತ್ತೆ ಓಕೆ. ಇಲ್ಲಿ ನೀವು ನೆನಪಿನಲ್ಲಿ ಇಟ್ಕೊಂಡು ಈಗ ಫೇವ್ರೇಟ್ ಬುಕ್, ಇಲ್ಲಿ ಫೇವ್ರೇಟ್ ಬುಕ್ ಅಂದ್ರೆ ನೀವು ಇಲ್ಲಿ ಫೇವ್ರೇಟ್ ಬುಕ್ ಒಂದು ಟೈಪ್ ಮಾಡಬೇಕು ಯಾವುದಾದ್ರೂ ಓಕೆ. ನಿಮ್ಮದು ಒಂದು ಫೇವ್ರೇಟ್ ಬುಕ್ ಯಾವುದಿದೆಯಲ್ಲ ಇಲ್ಲಿ ಫಿಲಪ್ ಮಾಡಬೇಕು. ನೆಕ್ಸ್ಟ್ ಎಂಟರ್ ಸೆಕ್ಯೂರಿಟಿ ಪಿನ್ ಓಕೆ. ಇಲ್ಲಿ ಸೆಕ್ಯೂರಿಟಿ ಪಿನ್ ಇದೇನು ಸೆಕ್ಯೂರಿಟಿ ಪಿನ್ ಇದೆಯಲ್ಲ ಇಲ್ಲಿ ಫಿಲಪ್ ಮಾಡಿ ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಅಂತ ಟ್ಯಾಪ್ ಮಾಡಬೇಕು ಓಕೆ. ಸಬ್ಮಿಟ್ ಅಂತ ಕ್ಲಿಕ್ ಆದಮೇಲೆ ನಿಮಗೆ ಈ ಥರದ ಒಂದು ರಿವ್ಯೂ ಪೇಜ್ ಓಪನ್ ಆಗುತ್ತೆ ಓಕೆ. ನೀವು ಇಲ್ಲಿ ಮೇಲೆಗಡೆ ನಿಮ್ಮದೆಲ್ಲ ಒಂದು ಇನ್ಫಾರ್ಮೇಷನ್ ಎಲ್ಲ ನೋಡಿಕೊಂಡು ನಿಮಗೆ ಏನಾದರೂ ಎಡಿಟ್ ಮಾಡೋರಿದ್ರೆ ಇಲ್ಲಿ ಕೆಳಗಡೆ ಎಡಿಟ್ ಅಂತ ಆಪ್ಷನ್ ಸಿಗುತ್ತೆ. ಇಲ್ಲ ಅಂದರೆ ನೆಕ್ಸ್ಟ್ ನೀವು ಸಬ್ಮಿಟ್ ಆ್ಯಂಡ್ ಸೆಂಡ್ OTP ಅಂತ
ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮ ಮೊಬೈಲ್ ನಂಬರ್ ಮತ್ತು ನಿಮ್ಮ ಇಮೇಲ್ ಐ ಡಿಗೆ ಒ ಟಿ ಪಿಗಳು ಬರ್ತಾವೆ. ಓಕೆ, ಆ ಒ ಟಿ ಪಿಯನ್ನು ಫಿಲ್ ಮಾಡಿ ನೀವು ನಿಮ್ಮ ಮೊಬೈಲ್ ನಂಬರ್ ಮತ್ತು ಒ ಟಿ ಪಿಯನ್ನು ಮತ್ತು ಇಮೇಲ್ ಐ ಡಿಯನ್ನು ವೆರಿಫೈ ಮಾಡತಕ್ಕದ್ದು. ಓಕೆ, ನಿಮಗೆ ಎಡಿಟ್ ಮಾಡೋರಿದ್ರೆ ಇಲ್ಲಿ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲ ಅಂದರೆ ನೀವು ಇಲ್ಲಿ ಸಬ್ಮಿಟ್ ಆ್ಯಂಡ್ ಸೆಂಡ್ ಒ ಟಿ ಪಿ ಅಂತ ಕ್ಲಿಕ್ ಮಾಡಬೇಕು. ಓಕೆ, ಇಲ್ಲಿ ಇದು ಕ್ಲೋಸ್ ಅಂತ ಇಲ್ಲಿ ಕ್ಲಿಕ್ ಮಾಡಬೇಕು. ಕ್ಲೋಸ್ ಅಂತ ಆದಮೇಲೆ ಇಲ್ಲಿ ಮೇನ್ ಏನಿದೆ ಅಂದರೆ ಈ ಎಡಿಟ್ ಆ್ಯಂಡ್ ಸಬ್ಮಿಟ್ ಇದು ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಮೈ ನೇಮ್, ಫಾದರ್ಸ್ ನೇಮ್, ಮದರ್ಸ್ ನೇಮ್, ಡೇಟ್ ಆಫ್ ಬರ್ತ್, ಜೆಂಡರ್, ಅಡ್ರೆಸ್, ಮೊಬೈಲ್ ನಂಬರ್, ಇಮೇಲ್ ಐ ಡಿ ಇವು ಎಲ್ಲದರ ಒಂದು ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ ಐ ಅಗ್ರಿ ಅಂತ ಕ್ಲಿಕ್ ಮಾಡಿದ್ಮೇಲೆ ನೀವು ನೆಕ್ಸ್ಟ್ ಸಬ್ಮಿಟ್ ಆ್ಯಂಡ್ ಒ ಟಿ ಪಿ, ಸಬ್ಮಿಟ್ ಆ್ಯಂಡ್ ಸೆಂಡ್ ಒ ಟಿ ಪಿ ಅಂತ ಕ್ಲಿಕ್ ಮಾಡ್ತಕ್ಕದ್ದು. ಇಲ್ಲಾಂದರೆ ನಿಮ್ಗೆ ಎಡಿಟ್ ಮಾಡೋರಿದ್ರೆ ಇಲ್ಲಿ ಎಡಿಟ್ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಕ್ಲಿಕ್ ಮಾಡಬೇಕು. ನಿಮಗೆ ಎಡಿಟ್ ಮಾಡಲಿಕ್ಕೆ ಮತ್ತೆ ಅವಕಾಶ ಸಿಗುತ್ತೆ. ಓಕೆ, ಈಗ ಇಲ್ಲಿ ನಾನು ಈ ಸಬ್ಮಿಟ್ ಮತ್ತು ಸೆಂಡ್ ಒ ಟಿ ಪಿ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಪ್ರೊಸೆಸ್ಗೆ ಹೋಗ್ತೀನಿ. ಓಕೆ, ಇಲ್ಲಿ ನೋಡಿ ಡೂ ಯು ವಿಶ್ ಟು ಸಬ್ಮಿಟ್ ರಿಜಿಸ್ಟ್ರೇಷನ್ ಫಾರ್ಮ್ ಆ್ಯಂಡ್ ಗೆಟ್ ಒ ಟಿ ಪಿ ಅಂತ ಬರುತ್ತೆ. ಇಲ್ಲಿ ನೀವು ಎಸ್ ಅಂತ ಕ್ಲಿಕ್ ಮಾಡಬೇಕು. ಓಕೆ, ಇಫ್ ಯು ವಾಂಟ್ ಟು ಪ್ರೊಸೀಡ್ ಟು ನೆಕ್ಸ್ಟ್ ಪೇಜ್ ಅಂದರೆ ನೆಕ್ಸ್ಟ್ ಒಂದು ಪ್ರೊಸೆಸ್ಗೆ ನೀವು ಮುಂದೆ ಹೋಗೋರಿದ್ರೆ ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಾಂದರೆ ನೀವು ಏನಾದರೂ ಎಡಿಟ್ ಮಾಡೋರಿದ್ರೆ ನೋ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ನಾನು ಎಸ್ ಅಂತ ಕ್ಲಿಕ್ ಮಾಡ್ತೀನಿ. ಓಕೆ, ಇಲ್ಲಿ ನೋಡಿ ಕ್ಲಿಕ್ ಆದಮೇಲೆ ನಿಮಗೆ ಈ ಥರದೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ರಿವ್ಯೂ ಪೇಜ್, ಆನ್ಲೈನ್ ರಿಜಿಸ್ಟ್ರೇಷನ್ ಫಾರ್ಮ್, ಪ್ರೆಸ್ ಸಬ್ಮಿಟ್ ರಿಜಿಸ್ಟ್ರೇಷನ್ ಫಾರ್ಮ್. ಓಕೆ, ಮತ್ತು ಬಟನ್ ಫಾರ್ ದ ಫೈನಲ್ ಸಬ್ಮಿಷನ್. ಇಲ್ಲಿ ಕೆಳಗಡೆ ನಿಮಗೆ ನಿಮ್ಮದು ಒಂದು ಸಂಪೂರ್ಣ ವಿವರವನ್ನು ಇಲ್ಲಿ ಕೊಟ್ಟಿರ್ತಾರೆ. ಓಕೆ, ಅದನ್ನು ಸ್ಕಿಪ್ ಮಾಡ್ತೀನಿ. ಇಲ್ಲಿ ನೆಕ್ಸ್ಟ್ ನಿಮ್ಮದು ಇಲ್ಲಿ ಒ ಟಿ ಪಿ ಬಂದಿರುತ್ತೆ. ಓಕೆ, ಇಲ್ಲಿ ನೋಡಿ ಈ ಪೇಜ್ ಕೆಳಗಡೆ ಏನು ಬರುತ್ತೆ, ಈ ಥರದ ಒಂದು ಎಂಟರ್ ಒನ್ ಟೈಮ್ ಪಾಸ್ವರ್ಡ್, ಇದು ಸೆಂಟ್ ಆನ್ ಗಿವನ್ ಮೊಬೈಲ್ ನಂಬರ್. ಇಲ್ಲಿ ಮೊಬೈಲ್ ನಂಬರ್ ನಿಮ್ಗೆ ಕೊಟ್ಟಿರ್ತಾರೆ. ಇಲ್ಲಿ ನಿಮ್ಮದೊಂದು ಒ ಟಿ ಪಿ ಬರ್ತೈತಿ. ಇಲ್ಲಿ ಒ ಟಿ ಪಿ ಫಿಲಪ್ ಮಾಡಿ ನೆಕ್ಸ್ಟ್ ಸಬ್ಮಿಟ್ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಾಂದರೆ ನಿಮಗೆ ಒ ಟಿ ಪಿ ಬಂದಿದ್ದಿರಲಿಲ್ಲ ಅಂದ್ರೆ ರೀಸೆಂಡ್ ಒ ಟಿ ಪಿ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಪ್ರೊಸೀಡ್ ಆಗಬೇಕು. ಓಕೆ, ತಿಳಿತಾ? ಈಗ ನಾನು ಇಲ್ಲಿ ನೆಕ್ಸ್ಟ್ ಒ ಟಿ ಪಿ ಫಿಲಪ್ ಮಾಡಿ ನೆಕ್ಸ್ಟ್ ಮುಂದಿನ ಪ್ರೊಸೆಸ್ಗೆ ಹೋಗುತ್ತೀನಿ. ನೆಕ್ಸ್ಟ್ ನಿಮ್ಮದು ಆ ಮೊಬೈಲ್ ನಂಬರಿನ ಒಂದು ಒ ಟಿ ಪಿ ಫಿಲ್ ಮಾಡಿ ಸಬ್ಮಿಟ್ ಆದಮೇಲೆ ಈ ಥರದ ಒಂದು ಪೇಜ್ ಓಪನ್ ಆಗುತ್ತೆ ನಿಮಗೆ. ನೆಕ್ಸ್ಟು ಇಲ್ಲಿ ನೀವು ನೋಡ್ಬೋದು. ಓಕೆ, ಇಲ್ಲಿ ಕೆಳಗಡೆ ಏನಂದಿದ್ದಾರೆ ನೋಡ್ರಿ, ಇಲ್ಲಿ ರಿಜಿಸ್ಟ್ರೇಷನ್ ಫಾರ್ಮ್ ಕಂಪ್ಲೀಟೆಡ್, ಅದು ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಅಪ್ಲಿಕೇಶನ್ ಫಾರ್ಮ್ ಆ್ಯಂಡ್ ಫೀ ಪೇಮೆಂಟ್ ಇನ್ಕಂಪ್ಲೀಟ್. ಓಕೆ, ಇಲ್ಲಿ ಮೊಬೈಲ್ ನಂಬರ್ ವೆರಿಫೈ ಆಗಿದೆ. ಈ ನೆಕ್ಸ್ಟ್ ಇಲ್ಲಿ ಏನು ವೆರಿಫೈ ಇಮೇಲ್ ಐ ಡಿ, ಇಲ್ಲಿ ವೆರಿಫೈ ಇಮೇಲ್ ಐ ಡಿ ಅಂತ ಇಲ್ಲಿ ಕ್ಲಿಕ್ ಮಾಡಬೇಕು ನೀವು. ಇಲ್ಲಿ ಕ್ಲಿಕ್ ಆದಮೇಲೆ ನೆಕ್ಸ್ಟ್ ನಿಮ್ಮದು ಒಂದು ಇಮೇಲ್ ವೆರಿಫಿಕೇಷನ್ ಆಗುತ್ತೆ. ಓಕೆ, ಇಲ್ಲಿ ನಾವು ಇಲ್ಲಿ ವೆರಿಫೈ ಇಮೇಲ್ ಐ ಡಿ ಮಾಡೋಣ. ಸೆಕ್ಯೂರಿಟಿ ಪಿನ್ ಅಂತ ಇದೇನಿದೆಯಲ್ಲ ಇದು ಇಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನೀವು ನೆಕ್ಸ್ಟ್ ಪೇಜ್ ನಿಮ್ಮದು ಒಂದು ಅಪ್ಲಿಕೇಶನ್ ಫಾರ್ಮ್ಗೆ ಒಂದು ಮುಂದೆ ಪ್ರೊಸೀಡ್ ಆಗುತ್ತೆ. ಓಕೆ, ಈಗ ಇಲ್ಲಿ ಸಬ್ಮಿಟ್ ಅಂತ ಹೊಡೆಯೋಣ. ನೆಕ್ಸ್ಟ್ ನಿಮಗೆ ನಿಮ್ಮದೊಂದು ಇಮೇಲ್ ಐ ಡಿಗೆ ಒ ಟಿ ಪಿ ಹೋಗುತ್ತೆ. ಓಕೆ, ಇಲ್ಲಿ ನಿಮ್ಮದು ಒ ಟಿ ಪಿಯನ್ನು ಇಲ್ಲಿ ಎಂಟರ್ ಮಾಡಬೇಕು. ಎಂಟರ್ ಮಾಡಿ ವೆರಿಫೈ ಮಾಡ್ಕೋಬೇಕು. ಇಲ್ಲಿ ವೆರಿಫೈ ಅಂತ ಕ್ಲಿಕ್ ಮಾಡಿದ್ಮೇಲೆ ನೀವು ಇಲ್ಲಿ ಒ ಟಿ ಪಿ ಎಂಟರ್ ಮಾಡಬೇಕು. ಓಕೆ, ಇಫ್ ಯು ಹ್ಯಾವ್ ನಾಟ್ ಗೆಟ್ ಎನಿ ಒ ಟಿ ಪಿ ಟು ಯುವರ್ ಇಮೇಲ್ ಐ ಡಿ, ನಿಮಗೆ ನಿಮ್ಮ ಇಮೇಲ್ ಐ ಡಿಗೆ ಒ ಟಿ ಪಿ ಬಂದಿರಲಿಲ್ಲ ಅಂದ್ರೆ ರೀಸೆಂಡ್ ಕೋಡ್ ಅಂತ ಇಲ್ಲಿ ಕ್ಲಿಕ್ ಮಾಡಬೇಕು. ಓಕೆ, ಇದು ಕೆಲವೊಂದು ಸಲ ಟೈಮ್ ಬಿ ತೊಗೊಳುತ್ತೆ. ಓಕೆ, ನೀವು ನೆಕ್ಸ್ಟ್ ಇಲ್ಲಿ ಒ ಟಿ ಪಿಯನ್ನು ಫಿಲಪ್ ಮಾಡಿ ವೆರಿಫೈ ಮಾಡ್ಕೋಬೇಕು. ಓಕೆ, ನಿಮ್ಮ ಒ ಟಿ ಪಿಯನ್ನು ಸಬ್ಮಿಟ್ ಮಾಡಿದ್ಮೇಲೆ ನಿಮಗೆ ಈ ಥರದ ಒಂದು ಮೆಸೇಜ್ ಬರುತ್ತೆ, ಯುವರ್ ಇಮೇಲ್ ಐ ಡಿ ಈಸ್ ವೆರಿಫೈಡ್ ಸಕ್ಸಸ್ಫುಲಿ. ಓಕೆ, ಈಗ ನೀವು ಇಲ್ಲಿ ಕ್ಲಿಕ್ ಇಯರ್ ಟು ಹೋಮ್ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡಬೇಕು. ಓಕೆ, ಓಕೆ ಕ್ಲಿಕ್ ಮಾಡಿದ್ಮೇಲೆ ನೀವು ಇಲ್ಲಿ ನೋಡ್ಬೋದು ಮೊಬೈಲ್ ನಂಬರ್ ಬಿ ವೆರಿಫೈ ಆಗಿದೆ. ಈಗ ಇಮೇಲ್ ಐ ಡಿ ಕೂಡ ವೆರಿಫೈಡ್ ಆಗಿದೆ. ಓಕೆ, ಈಗ ನೆಕ್ಸ್ಟ್ ನೀವು ಇಲ್ಲಿ ಕಂಪ್ಲೀಟ್ ಅಪ್ಲಿಕೇಶನ್ ಫಾರ್ಮ್ ಅಂತ ಇಲ್ಲಿ ಕ್ಲಿಕ್ ಮಾಡಬೇಕು ಇಲ್ಲಿ. ಓಕೆ, ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ.
ಇಲ್ಲಿ ಈ ಥರದ ಒಂದು ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ನಿಮಗೆ ನೀವು ಇಲ್ಲಿ ನೋಡ್ಬೋದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕಂಪ್ಲೀಟೆಡ್, ಇವು ಉಳಿದೆಲ್ಲ ಇನ್ನೂ ಇನ್ಕಂಪ್ಲೀಟ್ ಇವೆ. ಓಕೆ, ಇಲ್ಲಿ ನೀವು ನೆಕ್ಸ್ಟ್ ಇಲ್ಲಿ ಕೆಳಗಡೆ ನಿಮಗೊಂದು ಲಿಂಕ್ ಸಿಗುತ್ತೆ, ಇಲ್ಲಿ ಪರ್ಸ್ನಲ್ ಡೀಟೇಲ್ಸ್. ಇಲ್ಲಿ ಪರ್ಸ್ನಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ನೆಕ್ಸ್ಟ್ ಇಲ್ಲಿ ನಿಮಗೆ ಒಂದು ಪ್ರೊಸೀಜರನ್ನು ನೆಕ್ಸ್ಟ್ ಪ್ರೊಸೀಡ್ ಮಾಡ್ಬೋದು. ಓಕೆ, ಈಗ ಇಲ್ಲಿ ಪರ್ಸ್ನಲ್ ಡೀಟೇಲ್ಸ್ ಮೇಲೆ ನೆಕ್ಸ್ಟ್ ಈ ಥರದ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ಇದು ಪರ್ಸ್ನಲ್ ಡೀಟೇಲ್ಸ್ ಪೇಜ್. ಓಕೆ, ಇಲ್ಲಿ ನಿಮ್ಮದು ಇದು ಆಲ್ರೆಡಿ ಇದು ಫಿಲಪ್ ಆಗಿರುತ್ತೆ. ಈಗ ಕೆಳಗಡೆ ನ್ಯಾಷನಾಲಿಟಿ, ಕೆಟಗರಿ, PWD ಮತ್ತು ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಇದನ್ನು ಇಲ್ಲಿ ಚೂಸ್ ಮಾಡಿ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಇಲ್ಲಿ ಇದನ್ನು ನೆಕ್ಸ್ಟ್ ಪ್ರೊಸೀಡ್ ನೆಕ್ಸ್ಟ್ ಇಲ್ಲಿ ನ್ಯಾಷನಾಲಿಟಿ ಪಾಯಿಂಟಿಗೆ ಹೋಗೋ. ನೆಕ್ಸ್ಟ್ ನೀವು ಇಲ್ಲಿ ನ್ಯಾಷನಾಲಿಟಿ ಇಂಡಿಯನ್ ಅಂತ ಚೂಸ್ ಮಾಡಬೇಕು. ಕೆಟಗರಿ ಜನರಲ್ ಇದ್ದರೆ ಜನರಲ್, SC ST OBC ನಿಮ್ಮದು ಕೆಟಗರಿ ಯಾವ್ದು ಬರುತ್ತಲ್ಲ ಅದನ್ನು ಚೂಸ್ ಮಾಡ್ಕೋಬೇಕು. ನೆಕ್ಸ್ಟ್ ನೀವು PWD ಆಗಿದ್ದರೆ ಎಸ್ ಅಂತ ಕ್ಲಿಕ್ ಮಾಡಬೇಕು, ಇಲ್ಲಾಂದರೆ ನೋ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ಎಂಪ್ಲಾಯ್ಮೆಂಟ್ ಸ್ಟೇಟಸ್, ಇಲ್ಲಿ ನಾಟ್ ಎಂಪ್ಲಾಯ್ಡ್ ಆ್ಯಂಡ್ ಎಂಪ್ಲಾಯ್ಡ್ ಆ್ಯಸ್ ಎ ಟೀಚರ್ ಆ್ಯಂಡ್ ಎಂಪ್ಲಾಯ್ಡ್ ಅದರ್ ದ್ಯಾನ್ ಟೀಚರ್ ಅಂತ 3 ಆಪ್ಷನ್ ಬರ್ತವೆ. ಅದರಲ್ಲಿ ನೀವು ಟೀಚರ್ ಆಲ್ರೆಡಿ ಇದ್ದರೆ ಅಲ್ಲಿ ಎಂಪ್ಲಾಯ್ಡ್ ಆ್ಯಸ್ ಎ ಟೀಚರ್ ಅಂತ ಚೂಸ್ ಮಾಡಬೇಕು. ಇಲ್ಲಾಂದರೆ ಬೇರೆ ಒಂದು ಎಂಪ್ಲಾಯ್ ಆಗಿದ್ದರೆ ಅಲ್ಲಿ ಅದರ್ ದ್ಯಾನ್ ಟೀಚರ್ ಅಂದರೆ ಎಂಪ್ಲಾಯ್ಡ್ ಅದರ್ ದ್ಯಾನ್ ಟೀಚರ್ ಅಂತ ಚೂಸ್ ಮಾಡಬೇಕು. ಇಲ್ಲ ಅಂದರೆ ನೀವು ಅನ್ಎಂಪ್ಲಾಯ್ಡ್ ಆಗಿದ್ದರೆ ನಾಟ್ ಎಂಪ್ಲಾಯ್ಡ್ ಅಂತ ಚೂಸ್ ಮಾಡಬೇಕು. ನೆಕ್ಸ್ಟು ಇಲ್ಲಿ ಸೆಕ್ಯೂರಿಟಿ ಪಿನ್ನನ್ನು ಇದನ್ನು ಇಲ್ಲಿ ಫಿಲಪ್ ಮಾಡಿ ನೆಕ್ಸ್ಟ್ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು. ಓಕೆ, ನೆಕ್ಸ್ಟ್ ನಿಮಗೆ ಇಲ್ಲಿ ಕನ್ಫರ್ಮ್ ಅಂತ ಕೇಳುತ್ತೆ. ಆರ್ ಯು ಶ್ಯೂರ್ ವಾಂಟ್ ಟು ಸಬ್ಮಿಟ್ ದಿಸ್ ಸೆಕ್ಷನ್, ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಹೋಗ್ಬೇಕು. ಇಲ್ಲಾಂದರೆ ನೀವು ಏನಾದರೂ ಎಡಿಟ್ ಮಾಡೋರಿದ್ದರೆ ಇಲ್ಲಿ ನೋ ಅಂತ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಎಸ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಒಂದು ಸ್ಟೆಪ್ಪಿಗೆ ಹೋಗಬೇಕು. ನೆಕ್ಸ್ಟ್ ನಿಮಗೆ ಒಂದು ಅಪ್ಲೈ ಫಾರ್ ಅಂತ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ಅಪ್ಲೈಯಿಂಗ್ ಫಾರ್, ಇಲ್ಲಿ ಸೆಲೆಕ್ಟ್ ಅಂತ ಇಲ್ಲಿ ಪೇಪರ್ 1 ಪೇಪರ್ 2 ಆ್ಯಂಡ್ ಪೇಪರ್ 1 ಆ್ಯಂಡ್ 2 ಎರಡು ಹೀಗೆ ಬರುತ್ತೆ. ಅಂದರೆ ನೀವು ಪೇಪರ್ 1 ಅಷ್ಟೇ ಅಪ್ಲೈ ಮಾಡೋರಿದ್ದರೆ ಪೇಪರ್ 1 ಅಷ್ಟೇ ಕ್ಲಿಕ್ ಮಾಡಬೇಕು. ಇಲ್ಲಾಂದರೆ 2 ಅಪ್ಲೈ ಮಾಡೋರಿದ್ದರೆ 2 ಅಪ್ಲೈ ಮಾಡಬೇಕು. ಇಲ್ಲ ನಾ ಎರಡಕ್ಕೆ ಅಪ್ಲೈ ಮಾಡ್ತೇನೆ ಅಂದರೆ ನೀವು ಎರಡು ಆ ಪೇಪರನ್ನು ಇಲ್ಲಿ ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಿದ್ಮೇಲೆ ಇಲ್ಲಿ ನೆಕ್ಸ್ಟ್ ಇಲ್ಲಿ ನಿಮ್ಮದು ಲ್ಯಾಂಗ್ವೇಜ್ ಚೂಸ್ ಮಾಡ್ಕೋಬೇಕು. ಲ್ಯಾಂಗ್ವೇಜ್ 1 ಲ್ಯಾಂಗ್ವೇಜ್ 2 ಓಕೆ, ನಿಮ್ಮದು ಲ್ಯಾಂಗ್ವೇಜ್ ಯಾವುದಿದೆಯಲ್ಲ ಅದು ಚೂಸ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಸಬ್ಜೆಕ್ಟ್ ಆಫರ್ಡ್ ಫಾರ್ ಪೇಪರ್ 2 ಅದು ನಿಮ್ಮದು ಸಬ್ಜೆಕ್ಟ್. ನೀವು ಪೇಪರ್ 2ಗೆ ಯಾವ್ದು ಸಬ್ಜೆಕ್ಟ್ ಕೊಡ್ಬೇಕಂತಿರಲ್ಲ ಆ ಸಬ್ಜೆಕ್ಟನ್ನು ಇಲ್ಲೇ ಕೊಡಬೇಕು. ಓಕೆ, ನೆಕ್ಸ್ಟ್ ಇಲ್ಲಿ ಕ್ವಾಲಿಫೈಯಿಂಗ್ ಎಕ್ಸಾಮ್. ಓಕೆ, ಇಲ್ಲಿ ಕ್ವಾಲಿಫೈಯಿಂಗ್ ಎಕ್ಸಾಮ್ನಲ್ಲಿ ಏನಂದಿದ್ದಾರೆ, ಡಿಪ್ಲೊಮಾ ಇನ್ ಎಜುಕೇಷನ್ ಆ್ಯಂಡ್ ಡಿಗ್ರಿ ಇನ್ ಎಜುಕೇಷನ್ ಮಾಡಬೇಕು. ಓಕೆ, ಡಿಪ್ಲೊಮಾ ಇದ್ದರೆ ಡಿಪ್ಲೊಮಾ, ಡಿಗ್ರಿ ಇದ್ದರೆ ಡಿಗ್ರಿ ಕ್ಲಿಕ್ ಮಾಡಬೇಕು. ಓಕೆ, ನೆಕ್ಸ್ಟ್ ನೀವಿಲ್ಲಿ ಸೆಕ್ಯೂರಿಟಿ ಪಿನ್ನನ್ನು ಇಲ್ಲಿ ಕೇಳಲಾಗತ್ತೆ. ಸೆಕ್ಯೂರಿಟಿ ಪಿನ್ನನ್ನು ಇಲ್ಲಿ ಟೈಪ್ ಮಾಡಿ ನೆಕ್ಸ್ಟ್ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಮಾಡಬೇಕು. ಓಕೆ, ನೆಕ್ಸ್ಟ್ ನಿಮಗೆ ಅದು ಸೇವ್ ಆ್ಯಂಡ್ ನೆಕ್ಸ್ಟ್ ಆದಮೇಲೆ ಮರಳಿ ಹೀಗೆ ಆರ್ ಯು ಶ್ಯೂರ್ ವಾಂಟ್ ಟು ಸಬ್ಮಿಟ್ ದಿಸ್ ಸೆಕ್ಷನ್ ಅಂತ ಬರುತ್ತೆ. ನೀವು ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಬೇಕು. ಓಕೆ, ನೆಕ್ಸ್ಟ್ ಇಲ್ಲಿ ನಿಮ್ಮದು ಎಜುಕೇಷನ್ ಕ್ವಾಲಿಫಿಕೇಷನ್ದು ಒಂದು ಫಿಲಪ್ ಮಾಡಬೇಕು. ಓಕೆ, ಇಲ್ಲಿ ಪಾಸ್ ಸ್ಟೇಟಸ್, ಇಯರ್ ಆಫ್ ಪಾಸಿಂಗ್, ಕೋರ್ಸ್ ನೇಮ್, ಯೂನಿವರ್ಸಿಟಿ ನೇಮ್, ರಿಸಲ್ಟ್ ಮೋಡ್. ಇಲ್ಲಿ ರಿಸಲ್ಟ್ ಮೋಡ್ನಲ್ಲಿ ಮಾರ್ಕ್ಸ್ ಇದ್ದರೆ ಮಾರ್ಕ್ಸ್ ಫಿಲಪ್ ಮಾಡಬೇಕು. ಮತ್ತು CGPA ಇದ್ದರೆ CGPA ಅಂತ ಕ್ಲಿಕ್ ಮಾಡಬೇಕು. ಓಕೆ, ಇಲ್ಲಿ ನೆಕ್ಸ್ಟ್ ಇಲ್ಲಿ ಪಿನ್ ಕೋಡ್ ಕೇಳುತ್ತೆ. ಓಕೆ, ಪಿನ್ ಕೋಡ್ ಆದಮೇಲೆ ನೆಕ್ಸ್ಟ್ ನಿಮ್ಮದಲ್ಲಿ ಕೆಳಗಡೆ ಎಂಟರ್ ಸೆಕ್ಯೂರಿಟಿ ಪಿನ್, ಇಲ್ಲಿ ಸೆಕ್ಯೂರಿಟಿ ಪಿನ್ನನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಸೇವ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು. ಓಕೆ, ಇಲ್ಲಿ ನೋಡಿ ಕೆಳಗಡೆ ನಿಮ್ಮ ಮಾಹಿತಿಗೆ ಇಲ್ಲಿ ಹೇಳ್ತೇನೆ. ಇಲ್ಲಿ ಪಾಸ್ವರ್ಡ್ ಅಂತ ಕ್ಲಿಕ್ ಆದಮೇಲೆ ನೆಕ್ಸ್ಟ್ ನೀವು ಒಂದು ಇಯರ್ ಆಫ್ ಪಾಸಿಂಗ್ ಚೂಸ್ ಮಾಡ್ಕೋಬೇಕು. ಇಯರ್ ಆಫ್ ಪಾಸಿಂಗ್ 2022 ಅಂತ ತಿಳ್ಕೊಳ್ಳಿ ಅಂತ. ನೆಕ್ಸ್ಟ್ ಇಲ್ಲಿ ಕೋರ್ಸ್ ನೇಮ್ ನಿಮ್ಮದು ನೀವು ಇಲ್ಲಿ ಯಾವ್ದು ಚೂಸ್ ಮಾಡಿರ್ತಿರಲಿ ಅದು ಬರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ರಿಸಲ್ಟ್ ಮೋಡ್ ಇಲ್ಲಿ ಪರ್ಸೆಂಟೇಜ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ
ಕೆಳಗೆ ಟೋಟಲ್ ಮಾರ್ಕ್ಸ್ ಆಪ್ಟೆಂಡ್ ಮಾರ್ಕ್ಸ್ ಅಂತ ಈ ಥರದೊಂದು ಪೇಜ್ ಓಪನ್ ಆಗುತ್ತೆ. ಅಂದರೆ ಈ ಥರ ಒಂದು ಬಾಕ್ಸ್ ಬರ್ತಾವೆ. ಇಲ್ಲಿ ಟೋಟಲ್ ಮಾರ್ಕ್ಸ್, ಆಪ್ಟೆಂಡ್ ನೀವು ಪಡೆದ ಅಂಕಗಳು, ನೆಕ್ಸ್ಟ್ ಇಲ್ಲಿ ನಿಮ್ಮ ಪರ್ಸೆಂಟೇಜಲ್ಲಿ ಕ್ಯಾಲ್ಕುಲೇಟ್ ಆಗುತ್ತಾ. ಓಕೆ, ನೆಕ್ಸ್ಟ್ ಇಲ್ಲಿ ಪಿನ್ ಕೋಡ್ ಇದು ಮಾಡಿ ನೆಕ್ಸ್ಟ್ ನೀವು ಇಲ್ಲಿ ಸೇವ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು. ಓಕೆ, ಸೇವ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ನೆಕ್ಸ್ಟ್ ಪೇಜ್ ಅಪ್ಲೋಡ್ ಫೋಟೋಗ್ರಾಫ್ ಆ್ಯಂಡ್ ಸಿಗ್ನೇಚರ್ ಅಂತ ಬರುತ್ತೆ. ಈಗ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಮಾಡೋಣ. ಓಕೆ, ಇಲ್ಲಿ ನೆಕ್ಸ್ಟು ಅಪ್ಲೋಡ್ ಫೋಟೋಗ್ರಾಫ್ ಆ್ಯಂಡ್ ಸಿಗ್ನೇಚರ್. ಇಲ್ಲಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು. ಡಾಕ್ಯುಮೆಂಟ್ ಅಂದರೆ ಫೋಟೋಗ್ರಾಫ್ ಆ್ಯಂಡ್ ಸಿಗ್ನೇಚರ್. ಇಲ್ಲಿ ನಿಮಗೆ ಮೊದಲೇ ಹೇಳಿದ ಹಾಗೆ ಈ ಫೋಟೋಗ್ರಾಫ್ ಸ್ಪೆಸಿಫಿಕೇಷನ್ ಏನು ಬೇಕು, 10 to 200 KB ಬೇಕು. 10ರಿಂದ 100 KB ಒಳಗಡೆ ಬೇಕಿದು ಯಾವುದು ಫೋಟೋಗ್ರಾಫ್. ನೆಕ್ಸ್ಟ್ ಸಿಗ್ನೇಚರ್ ಎಷ್ಟು, 4ರಿಂದ 30 KB ಇರಬೇಕು. ಒಟ್ಟು ಇಷ್ಟಿತ್ತಂದರೆ ಇಲ್ಲಿ ಫೈಲ ಅಪ್ಲೋಡ್ ಆಗುತ್ತಾ, ಇಲ್ಲಾಂದ್ರೆ ಅಪ್ಲೋಡ್ ಆಗಲ್ಲ. ಮತ್ತು ಇದು JPG ಫಾರ್ಮೆಟ್ನಲ್ಲಿ ಇರಬೇಕು. JPG. ಓಕೆ, JPG ಫಾರ್ಮೆಟ್ನಲ್ಲಿರಬೇಕು. ನೀವು ಇಲ್ಲಿ ಏನು ಮಾಡ್ಬೇಕಂದ್ರೆ ಇಲ್ಲಿ ಚೂಸ್ ಫೈಲ್ ಅಂತ ಇಲ್ಲಿ ಚೂಸ್ ಮಾಡಿ ನಿಮ್ಮದು ಇಲ್ಲಿ ಚೂಸ್ ಮಾಡಿದ್ಮೇಲೆ ಡೈರೆಕ್ಟಾಗಿ ಇಲ್ಲಿ ಆ್ಯಕ್ಷನಲ್ಲಿ ಅಪ್ಲೋಡ್ ಅಂತ ಬರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಸಿಗ್ನೇಚರ್ ಹಾಗೆ ಸೇಮ್ ಪ್ರೊಸೀಜರ್. ಇಲ್ಲಿ ಸಿಗ್ನೇಚರ್ದು ಫೈಲ್ ಚೂಸ್ ಮಾಡಿ ಆದಮೇಲೆ ಇಲ್ಲಿ ಅಪ್ಲೋಡ್ ಅಂತ ಒಂದು ಸ್ಟೇಟಸ್, ಒಂದು ಇಲ್ಲಿ ನಿಮ್ಮದು ಒಂದು ಸ್ಟೇಟಸ್ ಬರುತ್ತೆ ಅಪ್ಲೋಡ್ ಮಾಡೋದಂತ. ಓಕೆ, ಇಲ್ಲಿ ವ್ಯೂ ಅಂತ ಇದೆ ಆಪ್ಷನ್. ನೀವು ಅಪ್ಲೋಡ್ ಮಾಡಿದಂಥ ಒಂದು ಡಾಕ್ಯುಮೆಂಟನ್ನು ಇಲ್ಲಿ ನೀವು ನೋಡ್ಬೋದು, ಪರಿಶೀಲಿಸ್ಬೋದು. ಅಂದ್ರೆ ನಾವು ಫೋಟೋನ ಅಪ್ಲೋಡ್ ಮಾಡೀನಿಲ್ಲ ಅಂತ ಒಂದು ಚೆಕ್ ಮಾಡ್ಕೋಬೋದು. ಓಕೆ, ಹಾಗೆ ಇಲ್ಲಿ ಸಿಗ್ನೇಚರ್ ಕೂಡ ನೀವು ಒಂದು ಸಲ ಚೆಕ್ ಮಾಡಿಕೊಂಡು ನೋಡ್ಬೋದು, ಇಲ್ಲಿ ವ್ಯೂ ಮಾಡ್ಬೋದು. ಇಲ್ಲಿ ನೋಡಿ ಸ್ನೇಹಿತರೆ, ಈಗ ನಾನು ಆಲ್ರೆಡಿ ಈಗ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ದೀನಿ. ಓಕೆ, ಈಗ ಡಾಕ್ಯುಮೆಂಟ್ ಅಪ್ಲೋಡ್ ಆದಮೇಲೆ ನಿಮಗೆ ವ್ಯೂ ಅಂತ ಒಂದು ಈ ಕಾಲಮ್ನಲ್ಲಿ ಅಪ್ಲೋಡೆಡ್ ಡಾಕ್ಯುಮೆಂಟ್ ಅಂತ ಫೋಟೋಗ್ರಾಫ್ ಮತ್ತು ಸಿಗ್ನೇಚರ್ ಮುಂದೆ ಹೀಗೆ ಬರುತ್ತೆ. ಓಕೆ, ಇಲ್ಲಿ ನೀವು ಕ್ಲಿಕ್ ಮಾಡಿದಾಗ ನೀವು ನಿಮ್ಮ ಒಂದು ಅಪ್ಲೋಡ್ ಮಾಡಿದಂಥ ಡಾಕ್ಯುಮೆಂಟನ್ನು ಪರಿಶೀಲಿಸ್ಬೋದು, ನೋಡ್ಬೋದು. ಓಕೆ, ಇಲ್ಲಿ ಚೂಸ್ ಆದಮೇಲೆ ಅಪ್ಲೋಡ್ ಅಂತ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ಕೂಡ ಅಪ್ಲೋಡ್ ಅಂತ ಬರುತ್ತೆ. ಇಲ್ಲಿ ಚೂಸ್ ಆದಮೇಲೆ ಅಪ್ಲೋಡ್ ಅಂತ ಬಂದಮೇಲೆ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಬೇಕು. ಅಪ್ಲೋಡ್ ಅಂತ ಕ್ಲಿಕ್ ಆದಮೇಲೆ ಇಲ್ಲಿ ಅಪ್ಲೋಡೆಡ್ ಡಾಕ್ಯುಮೆಂಟ್ ಅಂತ ಒಂದು ನಿಮಗೆ ನೋಡಲು ಸಿಗುತ್ತೆ. ಓಕೆ, ಹೀಗೆ ಇದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ ನೆಕ್ಸ್ಟ್ ಇಲ್ಲಿ ನೀವು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಮುಂದೆ ಹೋಗಬೇಕು. ಓಕೆ, ಈಗ ಸೇವ್ ಆ್ಯಂಡ್ ನೆಕ್ಸ್ಟ್ ಮಾಡ್ತೀನಿ ನಾನು. ಓಕೆ, ಇಲ್ಲಿ ನೆಕ್ಸ್ಟ್ ನಿಮಗೆ ಅಪ್ಲೋಡ್ ಫೋಟೋಗ್ರಾಫ್ ಮತ್ತು ಸಿಗ್ನೇಚರ್ ಆದಮೇಲೆ ಎಕ್ಸಾಮಿನೇಷನ್ ಸಿಟಿ ಡೀಟೇಲ್ಸ್ ಇಲ್ಲಿ ಕೇಳುತ್ತಾ. ಓಕೆ, ಇಲ್ಲಿ ನೀವು ನಿಮ್ಮ ಒಂದು ಎಕ್ಸಾಮಿನೇಷನ್ ಸಿಟಿಯನ್ನು ಚೂಸ್ ಮಾಡ್ತಕ್ಕದ್ದು. ಓಕೆ, ಈಗ ನಿಮ್ಮದು ಇಲ್ಲಿ ಸ್ಟೇಟ್ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಸ್ಟೇಟ್ ನಿಮ್ಮದು ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕ ಇದೆ. ಓಕೆ, 1 ಮಿನಿಟು, ಕರ್ನಾಟಕ ಅಂತ ಇಲ್ಲಿ ಟೈಪ್ ಮಾಡೋಣ. ಕರ್ನಾಟಕ ಅಂತ ಕ್ಲಿಕ್ ಆದಮೇಲೆ ನೆಕ್ಸ್ಟ್ ನೀವು ಎಕ್ಸಾಮ್ ಸಿಟಿ, ಇಲ್ಲಿ ಸಿಟಿಯಲ್ಲಿ ಬೆಳಗಾಂ, ಬೆಂಗಳೂರು, ಬೀದರ್, ಗುಲ್ಬರ್ಗ, ಹುಬ್ಬಳ್ಳಿ, ಓಕೆ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಈಗ ಉಡುಪಿ, ಹೀಗೆ ವಿವಿಧ ಒಂದು ಎಕ್ಸಾಮ್ ಸಿಟಿಗಳ ಒಂದು ಹೆಸರು ಬರ್ತೈತಿ. ಈಗ ನೀವು ಯಾವ ಒಂದು ಎಕ್ಸಾಮ್ ಸಿಟಿಯನ್ನು ಇಲ್ಲಿ ಚೂಸ್ ಮಾಡ್ತಾರಲ್ಲ ಅದನ್ನು ಇಲ್ಲಿ ಕ್ಲಿಕ್ ಮಾಡಬೇಕು. ಓಕೆ, ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಕರ್ನಾಟಕ ಬೆಳಗಾಂ ಅಂತ ಕ್ಲಿಕ್ ಮಾಡಿದೆ. ಇಲ್ಲಿ ಏನಾಗುತ್ತೆ, ಕೆಳಗಡೆ ನಿಮಗೆ ಟೋಟಲ್ ಕೆಪಾಸಿಟಿ, ಇದು ಬೆಳಗಾಂ ಸಿಟಿದು ಒಂದು ಈ ಎಕ್ಸಾಮಿನೇಷನ್ ಸಿಟಿದು ಒಂದು ಕೋಡು ಪ್ಲಸ್ ಟೋಟಲ್ ಕೆಪಾಸಿಟಿ ಎಷ್ಟು 827 827 ಒಟ್ಟು ಕೆಪಾಸಿಟಿ ಇದೆ. ಅಂದರೆ ಇಡೀ ಬೆಳಗಾಂ ಸಿಟಿಯಲ್ಲಿ 827 ಒಂದು ಕ್ಯಾಂಡಿಡೇಟ್ದು ಟೋಟಲ್ ಕೆಪಾಸಿಟಿ ಇದೆ. ಈಗ ಟೋಟಲ್ ಅಕ್ಯುಪೈಡ್ ಈಗ 378 ಈಗ ಫಾರ್ಮ್ ಫಿಲಪ್ ಮಾಡಿದ್ದಾರೆ. ಅದರಲ್ಲಿ ಬೆಳಗಾಮನ್ನು ಸಿಟಿಯಾಗಿ ಒಂದು ಎಕ್ಸಾಮಿನೇಷನ್ ಸಿಟಿಯಾಗಿ 378 ಮಂದಿ ಚೂಸ್ ಮಾಡಿದ್ದಾರೆ. ನೆಕ್ಸ್ಟ್ ಟೋಟಲ್ ವೇಕೆಂಟ್ ಇನ್ನೂ 449 ವೇಕೆಂಟ್ ಇದ್ದಾವೆ. ಓಕೆ, ಈಗ ಇಲ್ಲಿ ನಾವು ನೆಕ್ಸ್ಟ್ ಇಲ್ಲಿ ಸೆಕ್ಯೂರಿಟಿ ಪಿನ್ನನ್ನು ಫಿಲಪ್ ಮಾಡಿ
ನೆಕ್ಸ್ಟ್ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡೋಣ. ಓಕೆ, ನೆಕ್ಸ್ಟ್ ನಿಮಗೆ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕ್ಲಿಕ್ ಆದಮೇಲೆ ಆರ್ ಯು ಶ್ಯೂರ್ ವಾಂಟ್ ಟು ಸಬ್ಮಿಟ್ ಅಂತ ಆಪ್ಷನ್ ಬರುತ್ತೆ. ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಬೇಕು. ಓಕೆ, ನೆಕ್ಸ್ಟ್ ನಿಮಗೆ ಓಕೆ ಅಂತ ಕ್ಲಿಕ್ ಆದಮೇಲೆ ಈ ಥರದ ಒಂದು ರಿವ್ಯೂ ಪೇಜ್ ಓಪನ್ ಆಗುತ್ತೆ. ಓಕೆ, ಇಲ್ಲಿ ನೋಡಿ, ಪ್ಲೀಸ್ ರಿವ್ಯೂ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಬಿಫೋರ್ ಫೈನಲ್ ಸಬ್ಮಿಟ್. ಇಫ್ ಯು ವುಡ್ ಲೈಕ್ ಟು ಚೇಂಜ್ ಎನಿ ಇನ್ಫಾರ್ಮೇಷನ್ ಪ್ಲೀಸ್ ಯೂಸ್ ದ ಲಿಂಕ್ಸ್ ಪ್ರೊವೈಡೆಡ್ ಆನ್ ದ ಲೆಫ್ಟ್ ಮೆನು ಬಾರ್. ಈಗ ನಿಮಗೆ ಏನಾದರೂ ಚೇಂಜಸ್ ಮಾಡಬೇಕಾಗಿದ್ದರೆ ನೀವು ಇಲ್ಲಿ ಒಂದು ಲೆಫ್ಟ್ ಮೆನು ಬಾರ್ನಲ್ಲಿ ನಿಮಗೆ ಚೇಂಜ್ ಮಾಡೋಕ್ಕೆ ಒಂದು ಆಪ್ಷನ್ ಸಿಗುತ್ತೆ. ಓಕೆ, ಇಲ್ಲ ಅಂದರೆ ನೀವು ಫೈನಲ್ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡಿ, ಇದು ಕ್ಲೋಸ್ ಮಾಡ್ತೀನಿ. ಇಲ್ಲಿ ಕ್ಲೋಸ್ ಆದಮೇಲೆ ನಿಮಗೆ ನೆಕ್ಸ್ಟ್ ಈ ಥರದ ಮತ್ತೆ ಒಂದು ಚೆಕ್ ಬಾಕ್ಸ್ಗಳನ್ನು ಇಲ್ಲಿ ಫಿಲಪ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ಇಲ್ಲಿ ಮೈ ನೇಮ್, ಫಾದರ್ ನೇಮ್, ಮದರ್ ನೇಮ್, ಡೇಟ್ ಆಫ್ ಬರ್ತ್, ಜೆಂಡರ್, ಕ್ಯಾಟಗರಿ, ಎಕ್ಸಾಮಿನೇಷನ್ ಸಿಟಿ, ಪರ್ಸನ್ ವಿತ್ ಡಿಸಬಿಲಿಟಿ ಇವೆಲ್ಲ ಕ್ಲಿಕ್ ಆದಮೇಲೆ ನೆಕ್ಸ್ಟು ಇಲ್ಲಿ ಡಿಕ್ಲರೇಷನ್ ಇರುತ್ತೆ. ಇಲ್ಲಿ ನೆಕ್ಸ್ಟ್ ಐ ಅಗ್ರಿ ಅಂತ ಕ್ಲಿಕ್ ಆದಮೇಲೆ ಇಲ್ಲಿ ಫೈನಲ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್. ಇಲ್ಲಿ ಫೈನಲ್ ಸಬ್ಮಿಷನ್ ಆದಮೇಲೆ ನಿಮಗೆ ಎಡಿಟ್ ಮಾಡೋಕ್ಕೆ ಬರೋಂಗಿಲ್ಲ, ನೆನಪಿರಲಿ. ಈ ಫೈನಲ್ ಸಬ್ಮಿಷನ್ ಆಗೋಕ್ಕಿಂತ ಮುಂಚೆ ನೀವು ಏನಾದರೂ ಕೂಡ ನಿಮ್ಮದು ಏನೋ ಒಂದು ಡೀಟೇಲ್ಸ್ ಅದಾವಲ್ಲ ನೀವು ಎಡಿಟ್ ಮಾಡ್ಲಿಕ್ಕೆ ನಿಮಗೆ ಒಂದು ಅವಕಾಶವಿರುತ್ತದೆ. ಫೈನಲ್ ಸಬ್ಮಿಟ್ ಆಯ್ತಂದ್ರೆ ನೆಕ್ಸ್ಟ್ ಪೇಮೆಂಟ್ಗೆ ಹೋಗ್ತೈತಿ. ಪೇಮೆಂಟ್ ಆಯ್ತಂದ್ರೆ ಮುಗೀತು, ನಿಮ್ಮದು ಒಂದು ಅಪ್ಲಿಕೇಶನನ್ನು ಎಡಿಟ್ ಮಾಡಲಿಕ್ಕೆ ಬರೋದಿಲ್ಲ. ಓಕೆ, ಈಗ ನಾನು ಇಲ್ಲಿ ಫೈನಲ್ ಸಬ್ಮಿಷನ್ ಅಂತ ಹೋಗ್ತೇನೆ. ನೆಕ್ಸ್ಟ್ ಇಲ್ಲಿ ಫೈನಲ್ ಸಬ್ಮಿಷನ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ನೆಕ್ಸ್ಟು ಎಡಿಟ್ ಅಪ್ಲಿಕೇಶನ್ ಫಾರ್ಮ್, ಓಕೆ, ಮತ್ತು ಪೇ ಎಕ್ಸಾಮಿನೇಷನ್ ಫೀ ಅಂತ ಇವು ಒಂದು ಲಿಂಕ್ ಸಿಗುತ್ತವೆ. ಓಕೆ, ಇಲ್ಲಿ ನೀವು ನಿಮ್ಮದು ಎಲ್ಲ ಸರಿಯಾಗಿದ್ದರೆ ನೀವು ಪೇ ಎಕ್ಸಾಮಿನೇಷನ್ ಫೀ ಅಂತ ಕ್ಲಿಕ್ ಮಾಡಬೇಕು. ಓಕೆ, ಇಫ್ ಸಪೋಸ್ ನಿಮ್ದು ಏನಾದರೂ ಚೇಂಜಸ್ ಮಾಡೋದಿದ್ದರೆ, ಎಡಿಟ್ ಮಾಡೋದಿದ್ದರೆ ಇಲ್ಲಿ ಎಡಿಟ್ ಅಪ್ಲಿಕೇಶನ್ ಫಾರ್ಮ್ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿ ನಿಮ್ಮದು ಚೇಂಜಸನ್ನು ನೀವು ಬದಲಾಯಿಸ್ಬೋದು. ನೀವು ಪೇಮೆಂಟ್ ಮಾಡೋಕ್ಕಿಂತ ಮುಂಚೆನೇ ನಿಮ್ಮದು ಏನಾದರೂ ಎಡಿಟ್ ಇದ್ದರೆ ಚೆನ್ನಾಗಿ ನೋಡಿಕೊಂಡು ನೀವು ಇಲ್ಲಿ ಎಡಿಟ್ ಮಾಡ್ತಕ್ಕದ್ದು. ನೆಕ್ಸ್ಟ್ ಪೇಮೆಂಟ್ ಆದಮೇಲೆ ನಿಮಗೆ ಎಡಿಟ್ ಮಾಡಲಿಕ್ಕೆ ಬರೋದಿಲ್ಲ. ಓಕೆ, ಎಲ್ಲ ಓಕೆ ಆದರೆ ನೆಕ್ಸ್ಟ್ ಪೇ ಎಕ್ಸಾಮಿನೇಷನ್ ಫೀ ಅಂತ ಕ್ಲಿಕ್ ಮಾಡಿ ನಿಮ್ಮದು ಆನ್ಲೈನ್ ಒಂದು ಫೀಯನ್ನು ಪೇಮೆಂಟ್ ಮಾಡಬೇಕು. ಬೈ ಡೆಬಿಟ್ ಕಾರ್ಡ್, ಬೈ ಕ್ರೆಡಿಟ್ ಕಾರ್ಡ್ ಆರ್ ಇಂಟರ್ನೆಟ್ ಬ್ಯಾಂಕಿಂಗ್ ಥ್ರೂ ನೀವು ನಿಮ್ಮ ಎಕ್ಸಾಮಿನೇಷನ್ ಫೀಯನ್ನು ಪೇ ಮಾಡ್ಬೋದು. ಓಕೆ, ಕೊನೆಯದಾಗಿ ನಿಮ್ಮದು ಅಪ್ಲಿಕೇಶನ್ ಪ್ರಿಂಟನ್ನು ತೆಗೆದಿಟ್ಟುಕೊಂಡು ಸೇವ್ ಮಾಡಿ ಇಟ್ಕೋಬೇಕು. ಓಕೆ, ಇದಿಷ್ಟು ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಅಂದರೆ CTET ಒಂದು ಅಪ್ಲಿಕೇಶನ್ ಫಾರ್ಮನ್ನು ಹೇಗೆ ಅಪ್ಲೈ ಮಾಡೋದು, ಹೇಗೆ ಫಿಲಪ್ ಮಾಡೋದಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೇನೆ. ಏನಾದರೂ ಡೌಟ್ಸ್ಗಳಿದ್ದರೆ ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಹಾಗೆ ಹೊಸ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ ಆ್ಯಂಡ್ ಜಾಬ್ ಪ್ರಿಪ್ರೇಷನ್, ಓಕೆ, ಆ್ಯಂಡ್ ಎನಿ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಎಕ್ಸಾಮ್ ಪ್ರಿಪ್ರೇಷನ್, ಓಕೆ, ಇದಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.